ಹೈಪೋಥೈರಾಯ್ಡಿಸಮ್ ಮತ್ತು ಹೈಪರ್ ಥೈರಾಯ್ಡಿಸಮ್ ಇದು ಗುಣ ಆಗುವ ಕಾಯಿಲೆ. ಇದಕ್ಕಾಗಿ ಮನೆಮದ್ದು ಮತ್ತು ಪ್ರಾಣಾಯಾಮ. ಈ ರೀತಿ ಈ ಕೈಯನ್ನ ಈ ಒಂದು ಎಡಗೈ ಹೆಬ್ಬೆರಳಿಗೆ ಈ ರೀತಿ ಜೋಡಿಸಿ ಕಪಾಲಭಾತಿ ಮಾಡಿದರೆ ಕಂಪ್ಲೀಟ್ ಆಗಿ ರಿವರ್ಸ್ ಆಗೋದು ಸತ್ಯ. ಡೈಲಿ ಒಂದು 10 ನಿಮಿಷ ಸರ್ವಾಂಗಾಸನ. ಮುಖ್ಯವಾಗಿ ಲೈಫ್ ಸ್ಟೈಲ್ ಫುಡ್ ಸ್ಟೈಲ್ ಹದಗೆಟ್ಟಾಗ ಥೈರಾಯ್ಡ್ ಬರ್ತದೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಶರಣಾರ್ಥಿ. ಹೈಪೋಥೈರಾಯ್ಡಿಸಮ್ ಮತ್ತು ಹೈಪರ್ ಥೈರಾಯ್ಡಿಸಮ್ ಇದು ಗುಣ ಆಗುವ ಕಾಯಿಲೆ. ಇದಕ್ಕೆ ಜೀವನ ಪರ್ಯಂತ ಔಷಧಿಯನ್ನು ತೆಗೆದುಕೊಳ್ಳುವ ಅಗತ್ಯ ಇಲ್ಲ. ಇದಕ್ಕಾಗಿ ಮನೆಮದ್ದು ಮತ್ತು ಪ್ರಾಣಾಯಾಮ. ಮೊದಲು ಪ್ರಾಣಾಯಾಮವನ್ನು ನೋಡೋಣ. ಶಂಖ ಮುದ್ರೆ. ಎಡಗೈಯನ್ನು ಈ ರೀತಿ ಮಾಡಿ ಇದರೊಳಗಡೆ ಬಲಗೈಯನ್ನು ಈ ರೀತಿ ಹೆಬ್ಬೆರಳನ್ನು ಸೇರಿಸಿ ಈ ಕೈಯನ್ನು ಹೀಗೆ ಮುಚ್ಚಿ ಈ ಹೆಬ್ಬೆರಳನ್ನು ಹೀಗೆ ಮುಚ್ಚಬೇಕು. ಮುಚ್ಚಿ ಕೈ ಈ ಭಾಗದಲ್ಲಿ ಬರಬಾರ್ದು, ಈ ಭಾಗದಲ್ಲಿ ಈ ರೀತಿ ಈ ಕೈಯನ್ನು ಈ ಒಂದು ಎಡಗೈ ಹೆಬ್ಬೆರಳಿಗೆ ಈ ರೀತಿ ಜೋಡಿಸಿ ಬಲಗೈಯನ್ನು. ಇದು ಶಂಖದ ಆಕೃತಿ ಆಯಿತು. ನೇರ ಕೂತ್ಕೊಳ್ಳಿ. ಉಸಿರು ತಗೊಳ್ಳಿ. ಲಾಕ್ ಮಾಡಿ. ಕತ್ ಮೇಲೆತ್ತಿ ಎಡಗಡೆ ಬಿಡಿ. ಉಜ್ಜಾಯಿ ಪ್ರಾಣಾಯಾಮ. ಇದನ್ನು ಪ್ರತಿನಿತ್ಯ ಒಂದು 5 ರಿಂದ 10 ನಿಮಿಷ ಮಾಡಿ. ಇದೇ ಶಂಖ ಮುದ್ರೆಯಲ್ಲಿ ಒಂದು 10 ನಿಮಿಷ ಕಪಾಲಭಾತಿ ಮಾಡಿದರೆ ನಿಮ್ಮ ಹೈಪರ್ ಅಥವಾ ಹೈಪೋಥೈರಾಯ್ಡಿಸಮ್ ಕಂಪ್ಲೀಟಾಗಿ ರಿವರ್ಸ್ ಆಗೋದು ಸತ್ಯ. ಇದರೊಟ್ಟಿಗೆ ಡೈಲಿ ಒಂದು 10 ನಿಮಿಷ ಸರ್ವಾಂಗಾಸನ ಹಲಾಸನವನ್ನು ಮಾಡಬಹುದು. ಮನೆಮದ್ದು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ 1 ಚಮಚ ಮೆಂತ್ಯ ಪುಡಿ, 1 ಚಮಚ ಬೆಲ್ಲ, 1 ಚಮಚ ನಾಟಿ ಹಸುವಿನ ತುಪ್ಪ, ಈ ಮೂರನ್ನು ಸೇರಿಸಿ ಬೆಳಗ್ಗೆ ಎದ್ದ ತಕ್ಷಣ 6 ಗಂಟೆಗೆ ಸೇವಿಸಿ. ಅದಾದ ಮೇಲೆ ಹುರುಳಿಕಾಳನ್ನು ಕುದಿಸಿರ್ತಕ್ಕಂಥ ಆ ನೀರನ್ನು ಕುಡಿಬೇಕು. 1 ಗ್ಲಾಸ್, 1 ಮುಷ್ಟಿ ಹುರುಳಿಕಾಳನ್ನು 4 ಲೋಟ ನೀರಲ್ಲಿ ಕುದಿಸಿ ಆ ನೀರು ಕುದ್ದು 1 ಲೋಟ ಕೇಳಿದ ಮೇಲೆ ಆ ನೀರನ್ನು ಕುಡಿಯೋದು. ಅದಕ್ಕೆ ಹುರುಳಿ ಕಟ್ಟು ಅಂತ ಕರೀತಾರೆ. ಮತ್ತು ಹುರುಳಿಕಾಳನ್ನ ಪಲ್ಯ ಮಾಡ್ಕೊಂಡು ತಿನ್ಬೋದು ನೀವು. ಅದನ್ನು ಮಾಡಬೇಕು. ಇದಾದ ನಂತರ ಬೆಳಗ್ಗೆ ಪ್ರಸಾದದ ಮೊದಲು ಏನು ಟಿಫನ್ ಅಂತ ಕರಿತೀರಲ್ಲ, ಅದರ ಮೊದಲು ಅರ್ಧ ಲೋಟ ಧನಿಯಾ ಕಷಾಯವನ್ನು ಕುಡಿಬೇಕು. 1 ಚಮಚ ಧನಿಯಾ 2 ಲೋಟ ನೀರಲ್ಲಿ ಕುದಿಸಿ ಅರ್ಧ ಲೋಟ ಕಿಳಿಸಿ ಕುಡಿಯೋದು. ಇಷ್ಟು ಮಾಡಿ. ಮುಖ್ಯವಾಗಿ ಲೈಫ್ ಸ್ಟೈಲ್ ಫುಡ್ ಸ್ಟೈಲ್ ಹದಗೆಟ್ಟಾಗ ಥೈರಾಯ್ಡ್ ಬರ್ತದೆ. ತಡವಾಗಿ ಮಲಗೋದು, ತಡವಾಗಿ ಏಳೋದು ಮಾಡೋದ್ರಿಂದ ಗುಣ ಆಗೋದಿಲ್ಲ. ಈ ಮನೆಮದ್ದುಗಳ ಜೊತೆಗೆ ಆಹಾರ ಪದ್ಧತಿ, ಜೀವನ ಪದ್ಧತಿ ಬಹಳ ಮುಖ್ಯ. ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು, ಬೇಕರಿ ಫುಡ್ಡು, ಮಾಂಸಾಹಾರ, ಚಹಾ, ಕಾಫಿ ಇವನ್ನೆಲ್ಲ ಬಿಟ್ಟು ರಾತ್ರಿ 8-9 ಗಂಟೆ ಒಳಗಡೆ ಮಲಗಿ ಬೆಳಗ್ಗೆ 4-5 ಗಂಟೆ ಒಳಗಡೆ ಎದ್ದು ಯೋಗ ಪ್ರಾಣಾಯಾಮಗಳನ್ನು ಮಾಡ್ತಾ ಸರಿಯಾದ ಜೀವನ ಕ್ರಮವನ್ನು ನಡೆಸಿದರೆ ಥೈರಾಯ್ಡು 1 ತಿಂಗಳಲ್ಲಿ ವಾಸಿ ಆಗುತ್ತೆ. ಕೆಲವರಿಗೆ 3 ತಿಂಗಳಲ್ಲಿ ವಾಸಿ ಆಗುತ್ತೆ. ಅದಕ್ಕಾಗಿ ಔಷಧಿ ತಿಂದು 108 ಸೈಡ್ ಎಫೆಕ್ಟನ್ನು ಅನುಭವಿಸಿ ನರಕ ಯಾತನೆಯನ್ನು ಅನುಭವಿಸೋ ಅವಶ್ಯಕತೆ ಇಲ್ಲ. ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿ, ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಲ್ಲಿ 5 ದಿನದ ಆರೋಗ್ಯ ಶಿಬಿರ ನಡೀತದೆ. ಅಲ್ಲಿ ಇಂಥ ವಿಚಾರಗಳನ್ನ ತಿಳಿಸ್ಕೊಡ್ತೀವಿ. ಆಸಕ್ತಿ ಇದ್ದರೆ ಭಾಗವಹಿಸಿ. ತಮ್ಮೆಲ್ಲರಿಗೂ ಶರಣಾರ್ಥಿ.